ಅದಕ್ಕೆ ಬಂಧುಗಳೇ, ನೀವೆಲ್ಲ ತಯಾರಾಗ್ರಿ. ಗಣಪತಿಯಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಈ ದೇಶ ಏನಾದ್ರೂ ಹೊಡೆದಿದ್ರೆ ಒಂದು ಗಾಂಧಿ, ನೆಹರು. ಇನ್ನಾನು ನೋಡ್ರಿ, ಇವತ್ತು ನಮ್ಮ ಹರೀಶ್ ಪೂಂಜಾ ಹೇಳ್ದಂಗೆ ಇನ್ನೊಂದು ದೇಶ ಬೇಡ್ಲಕತ್ತಾರವ್ರು. ಇನ್ನು ಮ್ಯಾಗ ದೇಶ ಮತ್ತೊಂದು ಆಗುವುದಿಲ್ಲ. ಈಗ ಅದರ ಮೋದಿ, ಮುಂದೆ ಬರ್ತಾರಿಲ್ಲ ಮತ್ತೆ 350 ಸೀಟ್ ಕೊಡ್ರಿ. ಈ ಸಲ 240 ಕೊಟ್ಟಿದ್ರಿಂದಲೇ ಹಿಂಗೆ ನೋಡಿ ಹಾರಾಡ್ಲಕತ್ತಾರವ್ರು. ಮುಂದೆ ಕರ್ನಾಟಕ ನಾವು ಮುಂದಿನ ಅವಧಿಯಲ್ಲಿ ಮೋದಿಯವ್ರ ನಂತರ ಯಾರು? ಭಾರತವನ್ನ ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ. ಭಗವಾ ಜೆಂಡಾ ಭಾರತವನ್ನ ನಮ್ಮ ದೇಶದ ಹಿಂದುತ್ವವನ್ನು ಉಳಿಸುವಂತ ಕೆಲಸ ಮಾಡ್ತೀವಿ ಅಂತ ಮಾತು ಹೇಳಿ ಭಾರತದ ತ್ರಿವರ್ಣ ಧ್ವಜ ಜಗತ್ತಿನ ವಿಶ್ವಗುರು ಆಗುವಂತ ಕಾಲ ಬರ್ತದೆ. ಅದಕ್ಕೆ ನಾವೆಲ್ಲ ಭಕ್ತಿಯಿಂದ ಗಣಪತಿಯನ್ನ ಪೂಜೆ ಪುನಸ್ಕಾರ ಮಾಡಿ ನಮ್ಮ ಧರ್ಮದ ಪ್ರಕಾರ ನಾವೆಲ್ಲ ಕೂಡಿಸುವಂತ ಕೆಲಸ ಮಾಡೋದು. ಬಂಧುಗಳೇ, ನಾವೆಲ್ಲ ಗಟ್ಟಿದ್ದೀವಿ. ನಿಮಗೆ ಈಗ ಎಷ್ಟು ಕೇಸ್ ಹಾಕ್ತಾರೆ ಹಾಕಲಿ. ನನ್ನ ಮ್ಯಾಗು 37-38 ಹಾಕ್ಯಾರ. ಮನೆ ಮುಗಿದ ಒಂದು ಹಾಕ್ಯಾರ. ಇವತ್ತು ಒಂದು ಹಾಕಿದ್ರೆ ಹಾಕಲಕ್ಕ ನಾನೇನು ಮಂಜುವುದಿಲ್ಲ. ಎಷ್ಟು ಕೇಸ್ ಹಾಕೋತೀರ ಹಾಕೋರಿ ಕಾಂಗ್ರೆಸ್ಸಿನ ನಾಯಿಗಳೇ. ವಿಶ್ವನಾಥ್ ಬಂಡ್ರೆ ನೀವು ಗಟ್ಟಿಯಾಗಿ ಹಿಂದುತ್ವ ಮಾತಾಡ್ರಿ. ಶಂಕರ ನೀವು ಮಾತಾಡು. ಬರೇ ಸಾಬ್ರಿಗೆ ಜೈ ಅನ್ಬೇಡ್ರಿ, ಬರೀ ಹಿಂದೂಗಳಿಗೆ ಜೈ ಅನ್ರಿ. ಮುಂದಿನ ಇಲೆಕ್ಷನ್ದಾಗ ಯಾರು ಹಿಂದೂ ಪರವಾಗಿ ಮಾತಾಡ್ತಾನ ಅವ್ನ ಗಟ್ಟೆ ಓಟ್ ಹಾಕೋದು. ಯಾವರೇ ನಮ್ಮ ಪಾರ್ಟಿ ದರ್ಗಾಕ್ ಹೋದಂದ್ರೆ ಓಟೆ ಹಾಕ್ಬೇಡ್ರಿ. ಬರೀ ಕುಂಕುಮ ಹಚ್ಕೋದು, ಗುಡಿ 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 ಅಡ್ಡಾಡಿ. ಒಂದೇ ದರ್ಗಾಕ್ ಹೋಗಿದ್ದು ನನ್ಗೆ ಗೊತ್ತಾಯ್ತದ ನಾವು ಹೇಳ್ಬಿಡ್ತೀವಿ. ನಾವು ಫೇಸ್ಬುಕ್ನಾಗ ಬಿಟ್ಬಿಡ್ತೀವಿ. ಈ ಗಿರೇಕಿ ದರ್ಗಾಕ್ ಹೋಗೈತಿ, ಇದಕ್ಕೆ ಓಟ್ ಹಾಕ್ಬೇಡ್ರಿ, ಇದು ಗಿರೇಕಿ 50-50 ಐತಿ ಹೇಳ್ತೀನಿ. ಅದಕ್ಕ ಮುಂದೆ ಬರ್ತೀನಿ ಎಲೆಕ್ಷನ್ದಾಗ. ನಾನೇನು ಮುಗಿಸ್ಲಾಕಿ ರಾಜ್ಯದಾಗ ಯಾವ ಮಗನೆಂದು ಸಾಧ್ಯ ಇಲ್ಲ. ಹೊಸ ಯುಗ ಪ್ರಾರಂಭ ಮಾಡ್ತೀವಿ ರಾಜ್ಯದಾಗ. ಗಣಪತಿಯ ಆಶೀರ್ವಾದದಿಂದ ನಾವು ಬಂದ ಮೇಲೆ ಯಾವ ಪರ್ಮಿಷನ್ ಇಲ್ಲ, ಆರಾಮ್ ಡ್ಯಾನ್ಸ್ ಕಳತ್ತ ನೋಡ್ರಿ. ನಾವು ನೋಡ್ರಿ, ಆದ್ರ ದಾರು ಕುಡಿಬೇಡ್ರಿ, ಅಡಿಗೆ ತೆಗಿಬೇಡ್ರಿ, ಕುಣೀರಿ. ಇನ್ನಾಗಿ ಇವತ್ತು ಗಣಪತಿ ವಿಸರ್ಜನಾ ಗಣಪತಿ ಹಾಡದ ಮೇಲೆ, ನಮ್ಮ ದೇಶದ ಹಾಡದ ಮೇಲೆ ಮಾಡ್ರಿ. ಯಾವಾಗಲೂ ನಾವೆಲ್ಲ ಏನು ವೇದಿಕೆ ಮೇಲೆ ಇದೀವಲ್ಲ, ನಾವು ಕಟ್ಟಿದೀವಿ. ಹರೀಶ್ ಪೂಂಜಾ, ಪ್ರತಾಪ್ ಶಿವ್ 4-5 ಮಂದಿ ಮಾತಾಡ್ತೀವಿ ಕರ್ನಾಟಕದ ಹಿಂದೂ ಪರವಾಗಿ. ಉಳ್ಕಿದ್ರು ನಾವೆಲ್ಲ ನಮ್ಗೆ ಯಾಕಂದ್ರೆ ನಮ್ಗೆ ಓಟ್ ಹಾಕಿದವ್ರು ಹಿಂದೂಗಳು ಅದಾರ. ನಾ ಹೇಳ್ತೀನಿ, ನಮ್ಮಲ್ಲಿ ಹೇಳ್ಬಿಟ್ಟಿದ್ದೆ ನಾನು ಇಲೆಕ್ಷನ್ದಾಗ ಗಡ್ಡ ಬುರ್ಕದವ್ರು ಓಟ್ ಹಾಕ್ಬೇಡ್ರಪ್ಪ. ಇವತ್ತಿ ಭಂಡಾರ ಕುಂಕುಮ ನೀಲಿ ಬಣ್ಣ ಹಚ್ಕೊಂಡ್ರೆ ಗಟ್ಟೆ ಓಟ್ ಹಾಕ್ರಿ. ಅದಕ್ಕೆ 2 ಸಲ MLA ಆಡ್ಸಿ ಬಂದೀನಿ. ಅವ್ರು 1,30,000 ಅದಾರ, ನಾವು 1,70,000 ಅದೀವಿ. ನಂಬರ್ ಬಂದು ಗುದ್ದಾರ ಓಟ. ನೀವು ನಿಮ್ಮ ತಂದೆ ತಾಯಿಗೆ ಹೇಳ್ರಿ, ನಮ್ಮ ದೇಶ ಉಳಿಬೇಕಾದ್ರೆ, ಹಿಂದುತ್ವ ಉಳಿಬೇಕಾದ್ರೆ ಹಿಂದೂ ಪರವಾಗಿ ಮಾತಾಡೋರಿಗೆ ಓಟ್ ಹಾಕ್ರಿ ಅಂತ ಕೇಳ್ಕೊಂಡು ಬೋಲೋ ಭಾರತ್ ಮಾತಾ